ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹೊಸ ವಿಡಿಯೋಗಳನ್ನ ನೋಡ್ತಾ ಇರಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಕೊಳ್ಳೇಗಾಲ ನಗರಸಭೆ ಅಧ್ಯಕ್ಷರಾಗಿ ಎರಡನೇ ಬಾರಿ ಶ್ರೀಮತಿ ರೇಖಾ ಅಧ್ಯಕ್ಷರಾಗಿ ರೇಖಾ ರಮೇಶ್ ಅವರು ಅಧಿಕಾರ ಸ್ವೀಕಾರ ಮಾಡಿದರು ಮತ್ತು ಉಪಾಧ್ಯಕ್ಷರಾದ ಎ ಪಿ ಶಂಕರ್ ಅವರು ಸಹ ಅಧಿಕಾರ ಸ್ವೀಕಾರ ಮಾಡಿದರು. ಈ ಸಂದರ್ಭದಲ್ಲಿ ಶಾಸಕರಾದಂತಹ ಕೊಳ್ಳೇಗಾಲ ಕ್ಷೇತ್ರ ಶಾಸಕರಾದ ಎ ಕೃಷ್ಣಮೂರ್ತಿಯವರು ನಗರಸಭೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅಧಿಕಾರ ಸ್ವೀಕಾರ ಮಾಡಿದ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಅವರ ಬೆಂಬಲಿಗರ ಸದಸ್ಯರುಗಳು ಸಹ ಸಿಹಿ ಸಂಭ್ರಮವನ್ನು ಹಂಚಿ ಅಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ಮತ್ತು ಹಾರ ತುರೆ ಫಲ ತಾಂಬೂಲಗಳನ್ನು ನೀಡಿ ಶಾಸಕರಿಗೆ ಗೌರವವನ್ನು ಸಲ್ಲಿಸಿದರು. ಡಾಕ್ಟರ್ ರಾಜ್ಕುಮಾರ್ ರಸ್ತೆ, ಅಂಬೇಡ್ಕರ್ ರಸ್ತೆ ಅಗಲೀಕರಣ ಮತ್ತು ರಸ್ತೆಗಳ ಅಭಿವೃದ್ಧಿ, ಪಟ್ಟಣದ ಮತ್ತು ಪಟ್ಟಣ ಸಂಬಂಧಪಟ್ಟ ಸರ್ವತೋಮುಖ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಶಾಸಕರ ಸಹಕಾರ ಮತ್ತು ಸರ್ವ ಸದಸ್ಯರ ಸಹಕಾರವನ್ನು ಪಡೆದು ಉತ್ತಮ ಪಟ್ಟಣದ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ಅಧ್ಯಕ್ಷರು, ಉಪಾಧ್ಯಕ್ಷರು ಈ ಸಂದರ್ಭದಲ್ಲಿ ಪತ್ರಿಕಾ ಮಾಧ್ಯಮದ ಮುಂದೆ ಹೇಳಿಕೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಅನೇಕ ನಗರಸಭಾ ಸದಸ್ಯರು ಅವರಿಗೆ ನೂತನ ಅಧ್ಯಕ್ಷರು, ಉಪಾಧ್ಯಕ್ಷಗಳಿಗೆ ಇಬ್ಬರೂ ಎರಡನೇ ಬಾರಿನೇ ಅಧ್ಯಕ್ಷರು, ಉಪಾಧ್ಯಕ್ಷರಾಗಿರೋದು. 2013ರಲ್ಲಿ ಎ ಪಿ ಶಂಕರ್ ಅವರು ಆಗಿದ್ದರು, ಹಿಂದೆ ರೇಖಾ ಅವರು ಅಧ್ಯಕ್ಷರಾಗಿದ್ದರು. ಹಾಗಾಗಿ ಎರಡನೇ ಬಾರಿ ಇವರಿಬ್ಬರಿಗೂ ಕಾಂಗ್ರೆಸ್ ಪಕ್ಷದಿಂದ ಎರಡನೇ ಬಾರಿ ಅಧಿಕಾರ ಸಿಕ್ಕಿದೆ. ಈ ದಿನ ನಗರಸಭೆಯಲ್ಲಿ ನಮ್ಮ ಶಾಸಕರಾದ ಎ ಕೃಷ್ಣಮೂರ್ತಿ ಅವರು ಮತ್ತು ನನ್ನ ಎಲ್ಲ ನೆಚ್ಚಿನ ಗೌರವಾನ್ವಿತ ಸದಸ್ಯರು ಮತ್ತು ಎಲ್ಲ ಬಂದಿರೋ ಪತ್ರಿಕಾ ಮಿತ್ರರಿಗೆಲ್ಲರಿಗೂ ನಮಸ್ಕರಿಸ್ತಾ, ನಾನು ಇವತ್ತು ಮೊದಲನೇ ಬಾರಿಗೆ ಎರಡನೇ ಅವಧಿಯಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಹೆಸರಲ್ಲಿ ಈ ಅಧಿಕಾರವನ್ನು ಸ್ವೀಕರಿಸಲು ಇಚ್ಛೆ ಪಡ್ತೀನಿ. ಇವತ್ತು ಈ ಸಂದರ್ಭದಲ್ಲಿ ಏನು ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ನನಗೆಲ್ಲ ಸಹಕಾರ ಕೊಟ್ಟ ಎ ಕೃಷ್ಣಮೂರ್ತಿ ಸರ್ ಅವರು ಮತ್ತು ನನ್ನ ಎಲ್ಲ ಗೌರವಾನ್ವಿತ ಸದಸ್ಯರಿಗೆ ನಾನು ತುಂಬ ಹೃದಯದಿಂದ ನಮಸ್ಕಾರ ಮಾಡ್ತೀನಿ. ಅವ್ರ ಸಹಕಾರದಿಂದನೇ ನಾನು ಈ ಪೊಸಿಷನಲ್ಲಿ ಬಂದಿದ್ದೀನಿ. ನೆಕ್ಸ್ಟ್ ನಾವು ನಗರಸಭೆ ಅಭಿವೃದ್ಧಿ ಬರಬೇಕು ಅಂತಂದರೆ ಈಗ ಆಲ್ರೆಡಿ 24x7 ಬಂದಿದೆ. ಮತ್ತೆ ಎಲ್ಲ ಏನೇನು ಉಳಿದ ಕಾಮಗಾರಿಗಳ ಮಾತಾಡಿ ಅದನ್ನು ಮುಂದೆ ಮಾಡಬೇಕು ಅಂತ ಇದ್ದೀವಿ. ಈ ರೋಡ್ಗಳು ಏನೇನು ಗುಂಡಿ ಬಿದ್ದಿದೆ ಅದನ್ನೆಲ್ಲ ಸರಿಪಡಿಸಿ ಎಲ್ಲರ ಸದಸ್ಯರ ಜೊತೆ ಸೇರಿ ಎಲ್ಲಾನು ಒಟ್ಟುಗೂಡಿ ಎಲ್ಲರೂ ನಾವು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ. ಮೇನ್ ಆಗಿ ಡಾಕ್ಟರ್ ಅಂಬೇಡ್ಕರ್ ರಸ್ತೆ, ಡಾಕ್ಟರ್ ರಾಜ್ಕುಮಾರ್ ರಸ್ತೆ ಅಗಲೀಕರಣ ಆಗಬೇಕು ಅಂತ ಬಹಳ ಒತ್ತಡ ಇದೆ ಸರ್. ಅದ್ರ ಬಗ್ಗೆ ಈಗಾಗಲೇ ಮಾತು ನಡೀತಾ ಇದೆ. ಮುಂದಿನ ನೆಕ್ಸ್ಟ್ ಅದೇ ನಮ್ದು ಉದ್ದೇಶ ಅಜೆಂಡಾ ಬರುತ್ತೆ. ಮುಂದೆ ನಾವು ಅದನ್ನ ತುಂಬಾ ಹೆಚ್ಚು ಗಮನ ಕೊಡ್ತೀವಿ ಅಂತ ಹೇಳಕ್ ಮೇಡಮ್, ನಗರಸಭೆ ವ್ಯಾಪ್ತಿಯಲ್ಲಿ ಪಾರ್ಕಿಂಗ್ ಸಮಸ್ಯೆಗಳಿದೆ ಮೇಡಮ್. ಎಲ್ಲ ವ್ಯಾಪ್ತಿ ಪ್ರಮುಖ ರಸ್ತೆಗಳು ಮತ್ತು ಮುಖ್ಯ ರಸ್ತೆಗಳಲ್ಲಿ ಎಲ್ಲ ಕಡೆನೂ ಪಾರ್ಕಿಂಗ್ ಸಮಸ್ಯೆಗಳಿದೆ. ಇರುವಂತ ಜಾಗದಲ್ಲಿ, ನಗರಸಭಾ ಜಾಗದಲ್ಲಿ ಏನಾದ್ರು ತಾತ್ಕಾಲಿಕ ಪಾರ್ಕಿಂಗ್ ವ್ಯವಸ್ಥೆಗಳು ಅವೆಲ್ಲ ಮಾಡಕ್ಕೆ ಏನಾದ್ರು ಸರ್? ಇಲ್ಲ, ಇದ್ರ ಬಗ್ಗೆ ನಾವು ಗಮನ ಕೊಟ್ಟಿದ್ದೀವಿ. ಆದಷ್ಟು ಬೇಗ ಇದ್ರ ಬಗ್ಗೆ ತೀರ್ಮಾನ ತಗೊಂಡು ಪಾರ್ಕಿಂಗ್ ವ್ಯವಸ್ಥೆ ಮಾಡೋಣ ಅಂತ ಇದ್ದೀವಿ. ನನಗೆ ಎರಡನೇ ಬಾರಿ ಉಪಾಧ್ಯಕ್ಷನಾಗಿ ಅವಿರೋಧವಾಗಿ ಆಯ್ಕೆ ಮಾಡಲು ಸಹಕರಿಸಿದಂತ ಮಾನ್ಯ ಜನಪ್ರಿಯ ಶಾಸಕರಾದ ಎ ಕೃಷ್ಣಮೂರ್ತಿ ಸಾಹೇಬರಿಗೆ ವಂದಿಸುತ್ತಾ, ನನಗೆ ಇವತ್ತು ಈ ಸ್ಥಾನದಲ್ಲಿ ಕೂರಲು ನನ್ನ 31 ಜನ ನನ್ನ ನೆಚ್ಚಿನ ನಗರಸಭಾ ಸದಸ್ಯರು ಇವತ್ತು ನನ್ನ ಒಗ್ಗೂಡಿ ಪಕ್ಷದ ವರಿಷ್ಠರು ಮತ್ತೆ ಮುಖಂಡರುಗಳು, ಮಾಜಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು, ಮಾಜಿ ಶಾಸಕರು ಎಲ್ಲರೂ ಒಗ್ಗೂಡಿ ನನ್ನನ್ನು ಇವತ್ತು ನಮ್ಮ ಸದಸ್ಯರ ಕೋರಿಕೆ ಆಶಯದಂತೆ ನಾನು ಉಪಾಧ್ಯಕ್ಷರಾಗಿ ಮಾಡಿದ್ದೀರಾ. ನಿಮ್ಗೆಲ್ರಿಗೂ ನಾನು ಈ ಸಂದರ್ಭದಲ್ಲಿ ವಂದಿಸುತ್ತಾ, ನಾವು ಪಟ್ಟಣದ ಅಭಿವೃದ್ಧಿಗೆ ನಮ್ಮ ಮಾನ್ಯ ಶಾಸಕರ ಜೊತೆಗೂಡಿ ಅವರು ತರುವಂತಹ ಗ್ರಾಂಟ್ಗಳಲ್ಲಿ ಎಲ್ಲೆಲ್ಲಿ ಪಟ್ಟಣದಲ್ಲಿ ಮುಖ್ಯವಾಗಿ ಅಭಿವೃದ್ಧಿ ಕೆಲಸಗಳಾಗಬೇಕು, ರಸ್ತೆ ಕಾರಣೀಕರಣದ ಬಗ್ಗೆ ತುಂಬಾ ಸಾರ್ವಜನಿಕರು ತುಂಬಾ ದಿನಗಳಿಂದ ಬೇಡಿಕೆ ಇದೆ. ನಮ್ಮ ರಸ್ತೆಗಳು ತುಂಬಾ ಕಿರಿದಾಗಿದೆ ಅಂತ ಅದರ ಬಗ್ಗೆ ಮಾನ್ಯ ಶಾಸಕರು ಮುಂದಿನ ಸಭೆಗಳಲ್ಲಿ ಹಿಂದೆ ಚರ್ಚಿಸಿದ್ದೀವಿ. ಮುಂದೆ ಅದರ ಬಗ್ಗೆ ನಿರ್ಣಯ ತಗೊಂಡು ಪಾರ್ಕಿಂಗ್ ವ್ಯವಸ್ಥೆ ಮಾಡಲಿಕ್ಕೆ ಎಲ್ಲ ಒಳಗಳದ ಒಟ್ಟಾರೆ ಅಭಿವೃದ್ಧಿ ಮುಖದಲ್ಲಿ ನಾವು 31 ಜನ ಸದಸ್ಯರು ಕೂಡ ಶಾಸಕರೊಂದು ಕೂಡ ನಾವು ಪಟ್ಟಣದ ಅಭಿವೃದ್ಧಿ ಕಡೆ ಹೆಚ್ಚಿನ ಗಮನ ಹರಿಸ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ